ತಳಕು ಸಮೀಪದ ಗಿರಿಯಮ್ಮನಹಳ್ಳಿ ರಸ್ತೆ ತಿರುವಿನಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು, ಇಲ್ಲಿ ಮಾಡಲಾದ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಿಂದ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಆರೋಪಿಸಿ ಕೂಡಲೇ ಕೆಳಸೇತುವೆಯನ್ನು ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ಗಿರಿಯಮ್ಮನಹಳ್ಳಿ ಗ್ರಾಮಸ್ಥರು ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಈ ವೇಳೆ ಗ್ರಾಮಸ್ಥರಾದ ಕ್ಯಾಸಪ್ಪ, ರತ್ನಮ್ಮ ಮಾತನಾಡಿ, ಕೆಳಸೇತುವೆ ನಿರ್ಮಾಣ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಓಡಾಡಕ್ಕೆ ಬಹಳ ತೊಂದರೆ ಆಗ್ತದೆ. ಒಂದಲ್ಲ ಎರಡಲ್ಲ, ಇಲ್ಲಿಗೆ 10 ಹೆಣಗಳು ಹೋಗಿದ್ದಾವೆ. ಆವಾಗ್ಲಿಂದ ನಾವು ಎಲ್ಲರಿಗೂ ಅರ್ಜಿನೂ ಕೊಟ್ಟಿದ್ವಿ, ಎಲ್ಲ ಕೊಟ್ಟಿದ್ವಿ, ನಮಗೇನು ಉಪಯೋಗನೇ ಆಗಿಲ್ಲ. ಇವಾಗ ನಮ್ಮ ಸ್ಕೂಲ್ ಮಕ್ಕಳು ಓಡಾಡಬೇಕು, ಎಲ್ಲರಿಗೂ ನಮ್ಮ ಊರಿಗೆ ಅಲ್ಲ ಎಲ್ಲ ಊರಿಗೂ ಇಲ್ಲಿ ತೊಂದರೆ ಆಗ್ತದೆ. ಇಲ್ಲಿ ಸೇರಿರೋ ಊರಿಗೆಲ್ಲ ನಮ್ಮ ಸ್ಕೂಲಿಗೆ ಮಕ್ಕಳು ಹೋಗೋಕ್ಕೆ ತೊಂದರೆ ಆಗ್ತದೆ. ಅದರಿಂದ ನಮಗೆ ಇಲ್ಲಿ ಅನುಕೂಲ ಮಾಡ್ಕೊಡ್ಬೇಕು. ರೋಡ್ ಕ್ರಾಸ್ ಮಾಡೋಕ್ಕೆ ನಮ್ಗೆ ಮಾಡ್ಕೊಡ್ಲೇಬೇಕು. ನಮಗೆ ಅಂಡರ್ ಪಾಸ್ ಮಾಡ್ಕೊಡ್ಬೇಕು. ಹಾಂ, ಬೆಳಿಗ್ಗೆ 9 ಗಂಟೆ ಟೈಮಲ್ಲಿ ಆಕ್ಸಿಡೆಂಟ್ ಆಗೈತೆ. ಕ್ರೂಸರ್ ಬಂದು ನೋಡೋದೈತೆ. ಇಲ್ಲಿ ಬೈಪಾಸ್ನಾಗ ಹೈವೇರು ಅಂಡರ್ ಪಾಸ್ ಮಾಡಿದ ಕಾರಣದಿಂದ ಪ್ರತಿ ಸಾರಿನೂ ಒಂದು 10-15 ಜನಗಳು ಎಲ್ಲಿ ನಮ್ಮ ಮೇನ್ ಸ್ಟ್ಯಾಂಡಲ್ಲೇ ಆಕ್ಸಿಡೆಂಟ್ ಆಗ್ತದೆ, ಬೇರೆ ಎಲ್ಲಿ ಆಗ್ತದೆ. ಅಂಡರ್ ಪಾಸ್ ಮಾಡಿಕೊಡ್ರಂತ ಸುಮಾರು ಒಂದು 3 ವರ್ಷಗಳ ಆಸೆ DC ಅವರಿಗೆ ಅರ್ಜಿ ಕೊಟ್ಟಿದ್ವಿ. ಅವರು ಬೈಪಾಸ್ ಆಫೀಸ್ಗೆ ಬ್ರಾಂಚ್ಗೆ ಹೋಗಿ ಅಂತ ಹೇಳಿದ್ರು, ಹೋಗಿದ್ವಿ. ಅಲ್ಲಿ ಯಾರೂ ಎಲ್ಲ ತೊಳಕೋರು ಇಲ್ಲಿ ಹಳ್ಳಿಗಳೆಲ್ಲರೂ ಹೋಗಿ ನಾವೆಲ್ಲ ಸುತ್ತಮುತ್ತಲರು ಹೋಗಿ ಅರ್ಜಿ ಕೊಟ್ಟು ಬಂದ್ವಿ. ಯಾರೂ ಒಂದು ಕೇರ್ ತಗೋತಿಲ್ಲ. ಮತ್ತು ಬಂದಾಗೆಲ್ಲ ಆಕ್ಸಿಡೆಂಟ್ ಆದಾಗೆಲ್ಲ ಜನ ಸೇರಿಸಿ ಹೇಳಿದ್ರೆ ನಮ್ಮ ಇಲಾಖೆ ಕಡೆಯಿಂದ ತಳಕು ಕಡೆಯಿಂದ ಎಲ್ಲರೂ ಒಳಗೋರಂತ ಎಲ್ಲ ಇದು ಮಾಡಿ ಸೇಫ್ಟಿ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ತಾರೆ. ಬಟ್ ನಮ್ಗೆ ಯಾರೂ ಇಲ್ಲಿ ನಮಗೆ ಅಂಡರ್ ಪಾಸ್ ವ್ಯವಸ್ಥೆ ಮಾಡಿಕೊಡ್ತಿಲ್ಲ. ಆದಷ್ಟು ನಾವು ಬೇಗ ಎಲ್ಲರೂ ಇಲ್ಲಿ ಸ್ವಲ್ಪ ಜನರಿಗೆ ಅನುಕೂಲ ಮಾಡೋಕ್ಕೆ, ಸ್ಕೂಲ್ ಮಕ್ಕಳಿಗೆ ಹೋಗೋರಿಗೆ ಅನುಕೂಲ ಮಾಡೋಂಗೆ ವ್ಯವಸ್ಥೆ ಮಾಡಿಸ್ಕೊಟ್ರೆ ಅಧಿಕಾರಿಗಳು ಎಲ್ಲರಿಗೂ ಒಳ್ಳೆಯದಾಗ್ತದೆ. ಇದೇ ಸಂದರ್ಭದಲ್ಲಿ ಗಿರಿಯಮ್ಮನಹಳ್ಳಿ ಗ್ರಾಮಸ್ಥರಾದ ಪ್ರಕಾಶ್, ದಿನೇಶ್, ತಿಪ್ಪಕ್ಕ, ಪವನ್, ಲೋಕೇಶ್, ಧನುಂಜಯ, ಚಂದ್ರಶೇಖರ್, ತಿಪ್ಪಯ್ಯ ಮತ್ತಿತರರು ಉಪಸ್ಥಿತರಿದ್ದರು.